ಧನಸ್ಸು ರಾಶಿ ಎಲ್ಲ ವಿಷಯದಲ್ಲೂ ಕೂಡ ತುಂಬ ದೊಡ್ಡದಾದ ನಿರೀಕ್ಷೆಯನ್ನಿಟ್ಟುಕೊಂಡು ನಿರಾಸೆಯನ್ನು ಹೊಂತೀರಿ. ಆಸೆ ಇರಬೇಕು, ನಿರೀಕ್ಷೆ ಇರಬೇಕು, ಅದಕ್ಕೊಂದು ಮಿತಿ ಇರುತ್ತೆ. ಮಿತಿ ಮೀರಿದ ಆಸೆಯಿಂದ ನಿರಾಸೆ ಹೊಂದೋದಕ್ಕೆ ಕಾರಣವಾಗುತ್ತೆ. ಅದು ದೊಡ್ಡ ಥರದ ದುಃಖವನ್ನು ನಿಮಗೆ ತಂದೊಡ್ಡುತ್ತೆ ಅಂತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ನಷ್ಟದ ಸಾಧ್ಯತೆ ಆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನಹರಿಸಿ ಪೋಷಕರು. ಇಲ್ಲದೇ ಇದ್ದರೆ ಅವರ ವಿದ್ಯಾಭ್ಯಾಸ ಯಾವ ದಿಶೆಯಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು, ಅದರಿಂದ ಆಗ್ತಕ್ಕಂತಹ ಕೆಟ್ಟ ಪರಿಣಾಮ, ಕೆಟ್ಟ ಫಲ ನಿಮಗೆ ಇವತ್ತು ಗೊತ್ತಾಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ದೊಡ್ಡದಾದಂತಹ ಒಂದು ದಂಡವನ್ನು ಅದಕ್ಕೋಸ್ಕರ ತೆರಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ. ವಿರೋಧಿಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿರೋಧಿಗಳು ಪ್ರತಿ ಕ್ಷಣವೂ ಕೂಡ ನಿಮಗೆ ತೊಂದರೆಯಾಗಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅವರು ನಿಮ್ಮ ಜೊತೆಯಲ್ಲೇ ಇರಬಹುದು, ನಿಮ್ಮ ಬಂಧುಗಳೇ ಆಗಿರಬಹುದು, ಸ್ನೇಹಿತರೇ ಆಗಿರಬಹುದು. ನಿಮಗೆ ತೊಂದರೆಗೆ ಅವರು ಕಾಯ್ತಾ ಇರ್ತಾರೆ. ನಿಮ್ಮ ತೊಂದರೆಯನ್ನು ನೋಡಿ ಅವರು ಆನಂದ ಪಡುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ವಿರುದ್ಧವಾದಂತಹ ಕುತಂತ್ರಗಳು ಈ ದಿವಸ ನಡೀಬಹುದು. ಅದಕ್ಕೆಲ್ಲ ಮಾನಸಿಕವಾಗಿ ಬದ್ಧವಾಗಿರಬೇಕು. ನಿಮ್ಮದೇ ಆದಂತಹ ಶಿಸ್ತಿರಬೇಕು, ಪ್ರಾಮಾಣಿಕತೆ ಇರಬೇಕು. 4 ಜನ ಜೊತೆಗೆ ಸಮಾಜ ಒಪ್ಪುವ ರೀತಿಯಲ್ಲಿ ನಿಮ್ಮ ವರ್ತನೆ ಇರಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಆತ್ಮೀಯರ ಜೊತೆಯಲ್ಲಿ ವಾದವನ್ನು ಮಾಡ್ತೀರಿ, ಅದರಿಂದ ಅವಮಾನವಾಗುತ್ತೆ. ಆತ್ಮೀಯರು ನಿಮ್ಮನ್ನು ಸಹಕರಿಸಬೇಕು, ನಿಮ್ಮ ಬೆಂಬಲಕ್ಕೆ ಇರಬೇಕು ಅನ್ನುವಂಥದ್ದಿದ್ದಾಗ ಅವರ ಜೊತೆಯಲ್ಲಿ ಬೇಡದ ವಿಚಾರಕ್ಕೆ ನೀವು ವಾದವನ್ನು ಮಾಡುವಂಥದ್ದು ಸೂಕ್ತವಲ್ಲ ಅನ್ನುವಂಥದ್ದನ್ನು ಅರಿಬೇಕಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಅತಿಯಾದಂತಹ ಸ್ನೇಹ, ದೋಸ್ತಿ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಯಾರನ್ನ ಯಾವ ಸ್ಥಾನದಲ್ಲಿ ಇಟ್ಟು ಅವರನ್ನು ಗೌರವಿಸಬೇಕೋ ಅಷ್ಟಿದ್ದರೆ ಬಹಳ ಒಳ್ಳೆಯದು ಅನ್ನುವಂತಹ ಎಚ್ಚರಿಕೆ ಇದಾಗಿರುತ್ತೆ. ಆರ್ಥಿಕ ಕುಸಿತದಿಂದ ನಿಮಗೆ ಸಮಸ್ಯೆ ಆಗುತ್ತೆ. ನಿಮ್ಮ ಆದಾಯದಲ್ಲಿ ಕುಂಠಿತವಾಗುತ್ತೆ. ಅದನ್ನು ನಂಬಿ ನಿಮ್ಮ ಯೋಜನೆಗಳಿದ್ದಾಗ ಸಮಸ್ಯೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಬಂಧುಗಳಲ್ಲಿ ದ್ವೇಷದ ಮಾತುಕತೆ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಬಂಧುಗಳು ನಿಮಗೆ ಸಹಕರಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ನಂಬಿಕಸ್ಥರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಯಾರು ನಿಮ್ಮನ್ನು ನಂಬಿರ್ತಾರೋ, ನೀವು ಯಾರ ಬಗ್ಗೆ ಅತಿಯಾದಂತಹ ಒಂದು ಒಡನಾಟವನ್ನು ಇಟ್ಕೊಂಡಿರ್ತೀರೋ ಅವರು ನಿಮ್ಮ ಸಹಾಯಕ್ಕೆ ಸದಾ ಸಿದ್ಧರಾಗಿರ್ತಾರೆ, ನಿಮ್ಮ ಜೊತೆಯಲ್ಲಿರ್ತಾರೆ ಅಂತಕ್ಕಂಥದ್ದು ಮುಖ್ಯವಾದಂಥದ್ದು. ವ್ಯವಹಾರದಲ್ಲಿ ನಿಧಾನಗತಿಯಾದಂತಹ ಪ್ರಗತಿ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ವೇಗವನ್ನು ಆ ವ್ಯವಹಾರ ಪಡ್ಕೊಳ್ಳೋದಿಲ್ಲ. ನಿಮಗೆ ತಾಳ್ಮೆ ಇಲ್ಲ ಅಂತಾದರೆ ಆ ವ್ಯವಹಾರ ನಷ್ಟವಾಗುತ್ತೆ. ತಾಳ್ಮೆಯಿಂದ ಕಾಯ್ದರೆ ಅದರಿಂದ ಏನು ಫಲ ಸಿಕ್ಕಬೇಕೋ ಖಂಡಿತವಾಗಿ ಅದು ನಿಮಗೆ ಸಂದಾಯವಾಗುತ್ತೆ. ಮಕ್ಕಳಿಗೆ ಅಪಾಯದ ಸೂಚನೆ ಇದೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಶಿವಾರಾಧನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಸಾಲದ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗುತ್ತೆ. ನಿಮ್ಮ ಅಭಿಪ್ರಾಯ ಮನೆಯಲ್ಲಿ ಯಾವುದೋ ಒಂದು ಅಭಿವೃದ್ಧಿಗೆ, ವ್ಯವಹಾರದ ಅಭಿವೃದ್ಧಿಗೆ ಸಾಲ ಮಾಡೋಣ ಅಂತ ಇರುತ್ತೆ. ಮನೆಯಲ್ಲಿ ಅದನ್ನು ಬೇಡ ಅಂತ ನಿರಾಕರಿಸ್ತಾರೆ. ನೀವು ಬೇಕು ಅಂತ ಹಠ, ಮನೆಯಲ್ಲಿ ಬೇಡ ಅಂತ ವಾದ. ಈ ವಿಷಯಕ್ಕೆ ಜಗಳ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನು ಆಲೋಚನೆ ಮಾಡಿ ಯಾವುದು ಸೂಕ್ತವೋ ಆ ನಿರ್ಧಾರಕ್ಕೆ ಬಂದರೆ ಜಗಳವನ್ನು ತಪ್ಪಿಸ್ಬೋದು ಅಂತಕ್ಕಂಥದ್ದು. ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನಿಮಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಗ್ರಹಗತಿ ಚೆನ್ನಾಗಿಲ್ಲ ಅಂತಕ್ಕಂತಹ ಸೂಚನೆಗಳು ಕಂಡಾಗ ಒಂದೊಂದಾಗಿ ಎಲ್ಲವೂ ಕೂಡ ನಮಗೆ ವಿರುದ್ಧವಾದಂತಹ ಫಲವನ್ನೇ ಕೊಡ್ತಾ ಬರುತ್ತೆ. ಅದು ನಮ್ಮ ಕೌಟುಂಬಿಕವಾಗಿ ಆಗಲಿ, ವ್ಯಾವಹಾರಿಕವಾಗಿ ಆಗಲಿ, ವಯಸ್ಸಿಗೆ ಅನುಗುಣವಾದಂತಹ ಯಾವುದೇ ರೀತಿಯ ಪ್ರಸಂಗಗಳಿದ್ದರೂ ಕೂಡ ಅದು ನಮಗೆ ಹಿನ್ನಡೆಯನ್ನು ತರುವುದಕ್ಕೆ ಶುರು ಮಾಡುತ್ತೆ ಅಂತ ಅರ್ಥ. ಹಣ ಸಂಪಾದನೆಗೋಸ್ಕರವಾಗಿ ವಾಮ ಮಾರ್ಗವನ್ನು ಅನುಸರಿಸಬೇಡಿ ಅಂತಕ್ಕಂಥದ್ದು ಇಲ್ಲಿಯ ಸಲಹೆ. ದುಡ್ಡು ಬೇಕೇ ಬೇಕು, ಅದು ಒಂದು ಜೀವನದ ಸಾಧನ ಹೌದು. ಆದರೆ ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಕೆಟ್ಟ ಹಾದಿಯನ್ನು ಹಿಡಿತಕ್ಕಂಥದ್ದು, ತುಳಿತಕ್ಕಂಥದ್ದು ಒಳ್ಳೆಯದಲ್ಲ. ಲಂಚ, ರುಷವತ್ತು ಇತ್ಯಾದಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಒಂದು ಭಾವನೆ ಆಂತರಿಕವಾಗಿ ನಮಗೆ ಮೂಡಬೇಕು ಅಂತಕ್ಕಂತಹ ತಿಳುವಳಿಕೆ ಮುಖ್ಯವಾಗುತ್ತೆ. ಅನಾವಶ್ಯಕವಾದಂತಹ ಖರ್ಚಿನ ಜೊತೆಯಲ್ಲಿ ಆದಾಯ ಗಣನೀಯವಾಗಿ ಕಡಿಮೆ ಆಗುತ್ತೆ. 2 ರೀತಿಯಲ್ಲಿ ಹೊಡೆತ. ಆದಾಯ ಕಡಿಮೆ ಆಯಿತು, ಇದೊಂದು ರೀತಿಯಲ್ಲಾದರೆ ಖರ್ಚು ಅಧಿಕವಾಗುತ್ತೆ. ಅದು ವಿನಾಕಾರಣ ದುಂದು ವೆಚ್ಚವೋ ಅಥವಾ
ಬೇಡದೇ ಇರತಕ್ಕಂತಹ ಕೆಲಸಕ್ಕೋ ಖರ್ಚು. ಹೀಗಾಗಿ ಇವತ್ತಿನ ಜೀವನವನ್ನು ಸರಿಯಾದಂತಹ ರೀತಿಯಲ್ಲಿ ಹಿಡಿದು ನಿಲ್ಲಿಸ್ತಕ್ಕಂತಹದ್ದು ಕಷ್ಟ ಸಾಧ್ಯವಾದೀತು ಅನ್ನುವಂಥದ್ದನ್ನು ಗಮನಿಸಿ. ಪ್ರೇಮಿಗಳಿಗೆ ಕೆಲವು ಸವಾಲುಗಳ ಎದುರಾಗಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ಸವಾಲುಗಳನ್ನು ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳದೆ ಇದ್ದರೆ ಸಮಸ್ಯೆಗಳಾಗತ್ತೆ. ನಿರಂತರವಾಗಿ ಅದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗತ್ತೆ. ಅದು ಬೇಡ ಅನ್ನುವಂಥದ್ದು. ಮಾನಸಿಕವಾಗಿ ನಿಯಂತ್ರಣ ಇರಬೇಕು, ಮನಸ್ಸಿನಲ್ಲಿ ಗಟ್ಟಿಯಾಗಿರಬೇಕು. ಯಾವ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಯಾವ ಹಾದಿಯಲ್ಲಿ ಹೆಜ್ಜೆಯನ್ನಿಟ್ಟಿದ್ದೀನಿ, ಅದು ಸರಿಯೇ ತಪ್ಪೇ ಅನ್ನುವ ವಿವೇಕ ಕೆಲಸ ಮಾಡಬೇಕಾಗತ್ತೆ. ಅದರಲ್ಲಿ ಕೊರತೆ ಆದರೆ ತೊಂದರೆಗೆ ಕಾರಣ ಆಗಬಹುದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಇರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಕಡಿಮೆಯಾಗಲಿ, ಬಗೆಹರಿಸ್ಕೊಳ್ತಕ್ಕಂತಹ ಒಂದು ದಾರ್ಷ್ಟ್ಯ ನಿಮ್ಮಲ್ಲಿ ಹೆಚ್ಚಾಗಲಿ ಅಂತಕ್ಕಂಥದ್ದು ಶುಭವಾಗಿ. ಮೀನರಾಶಿ, ಬೇರೆಯವರ ಮನಸ್ಸನ್ನು ಗೆಲ್ಲುತ್ತೀರಿ. ನಿಮ್ಮ ನಡವಳಿಕೆ, ಮಾತು, ನಿಮ್ಮ ಆಕರ್ಷಣೆ ಇವೆಲ್ಲವೂ ಕೂಡ ಬೇರೆಯವರಿಗೆ ಏನೋ ಒಂದು ರೀತಿಯಲ್ಲಿ ಅತಿಯಾದ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಲಾಭವಾಗ್ತಕ್ಕಂತಹ ದಿವಸ. ಇದೆಲ್ಲ ವ್ಯಾಪಾರ, ವ್ಯವಹಾರ ಇತ್ಯಾದಿಗಳನ್ನು ನೋಡ್ತಕ್ಕಂಥವ್ರಿಗೆ ಹೆಚ್ಚು ಅನ್ವಯವಾಗ್ತಕ್ಕಂತಹ ವಿಷಯವಾಗ್ಬೋದು. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕು. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಬೇಡಿ. ಯಾಕೆ ಅಂತಂದರೆ ಯಾವಾಗ ಭಿನ್ನಾಭಿಪ್ರಾಯ ಬರುತ್ತೆ ನಿಮ್ಮ ಕೆಲಸಗಳಿಗೆ ಸಹಕಾರ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಅಥವಾ ಸಿಕ್ಕುವುದೇ ಇಲ್ಲ, ಅಥವಾ ಅವರು ಜವಾಬ್ದಾರಿಯನ್ನು ತೋರಿಸೋದಿಲ್ಲ, ಉತ್ಸಾಹದಿಂದ ಇರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನಿದ್ರಾಭಂಗದಿಂದ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ನಿದ್ರೆ ಕಡಿಮೆ ಆಗುತ್ತೆ, ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತಕ್ಕಂತಹದ್ದು. ಸ್ನೇಹಿತರ ಮಧ್ಯದಲ್ಲಿ ಇರತಕ್ಕಂತಹ ಸಲಿಗೆ ಜಗಳಕ್ಕೆ ಕಾರಣವಾಗಬಹುದು. ಏನೋ ಹಾಸ್ಯವಾಗಿ ಅಥವಾ ಆತ್ಮೀಯತೆಯಿಂದ ಏನೋ ಒಂದು ಮಾತನ್ನು ಅಂತೀರಿ, ಆ ಮಾತು ಎಲ್ಲಿಗೋ ಹೋಗ್ತಕ್ಕಂಥದ್ದು ವಿಕೋಪವನ್ನು ತಾಳಿ ಜಗಳಕ್ಕೆ ಕಾರಣವಾಗುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯವನ್ನು ಗಳಿಸ್ತೀರಿ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.